ಕೃಷಿ ಹೊಂಡದಲ್ಲಿ ಸೋಡಿಯಂ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೆ ಡ್ರೋನ್ ಪ್ರತಾಪ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಪಡೆದಿದ್ರು, ವಿಚಾರಣೆ ನಡೆಸಿದ್ದಾರೆ. ಇವತ್ತಿಗೆ ಡ್ರೋನ್ ಪ್ರತಾಪ್ ಪೊಲೀಸ್ ಕಸ್ಟಡಿ ಅಂತ್ಯ ಆಗಲಿದೆ. ಹಾಗಾಗಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಬಿಡಿಗೇಶಿ ಪೊಲೀಸರು. ಸಂಜೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಮೊದಲಿಗೆ ಮಧುಗಿರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಆ ನಂತರದಲ್ಲಿ ಕೋರ್ಟ್ಗೆ ಪ್ರತಾಪ್ನ ಹಾಜರುಪಡಿಸಲಾಗುತ್ತೆ. ಮತ್ತೆ 3 ದಿನ ಕಸ್ಟಡಿಗೆ ಪೊಲೀಸರು ಕೇಳಲಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈ ಸ್ಫೋಟ ಪ್ರಕರಣದಲ್ಲಿ ಡ್ರೋನ್ ಪ್ರತಾಪ್ಗೆ ಸಂಕಷ್ಟ ಮುಂದುವರೆದಿದೆ. ಸ್ಫೋಟಕ ವಸ್ತುವನ್ನ ನೀರಿಗೆ ಎಸೆದಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನಕ್ಕೊಳಗಾಗಿದ್ದಾರೆ. ಡ್ರೋನ್ ಪ್ರತಾಪ್ಗೆ ಜೈಲೇ ಫಿಕ್ಸಾ ಅನ್ನುವಂತ ಪ್ರಶ್ನೆ ಕೂಡ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಪೊಲೀಸರು ಮತ್ತೆ 3 ದಿನ ಕಸ್ಟಡಿ ಪಡಿಬಹುದು ಅನ್ನುವಂತ ಮಾಹಿತಿ ಕೂಡ ಇದೆ. ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕು. ಅದರ ಜೊತೆಯಲ್ಲಿ ಓನರ್ ಯಾರಿದ್ದಾರೆ, ಆ ಸ್ಥಳದ ಓನರ್ ಯಾರಿದ್ದಾರೆ, ಅವರು ಕೂಡ ತಲೆಮರೆಸ್ಕೊಂಡಿರೋದ್ರಿಂದ ಅವ್ರ ವಿಚಾರಣೆ ಕೂಡ ಆಗಬೇಕಾಗಿದೆ. ಮೆಟಲ್ ಸ್ಫೋಟ ಪ್ರಕರಣದಲ್ಲಿ ಈಗ ಡ್ರೋನ್ ಪ್ರತಾಪ್ ತಗಲಾಕೊಂಡಿದ್ದಾರೆ. 3 ದಿನಗಳ ಈ ಪೊಲೀಸ್ ಕಸ್ಟಡಿ ಅವಧಿ ಮುಗಿಯುತ್ತೆ. ಮುಂದೇನಾಗುತ್ತೆ ಅನ್ನುವಂತ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹೇಮಂತ್, ಡ್ರೋನ್ ಪ್ರತಾಪ್ಗೆ ಏನಾಗಬಹುದು? ಮತ್ತೆ ಪೊಲೀಸ್ ಕಸ್ಟಡಿ ಪಡೆಯುವಂತ ಸಾಧ್ಯತೆ ಇದೆಯಾ? ಅದ್ರ ಜೊತೆಲಿ ತಲೆಮರೆಸ್ಕೊಂಡಿರುವ ಆತ ಏನಾದರೂ ಸಿಕ್ಕಿದಾನ? ಆತ ಏನಾದರೂ ವಿಚಾರಣೆಯನ್ನು ಎದುರಿಸುವಂತ ಸಾಧ್ಯತೆ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಯಶಸ್ವಿನಿ, ಏನಂತಂದ್ರೆ ಡ್ರೋನ್ ಪ್ರತಾಪ್ ಅವರು ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಅನ್ನ ಸ್ಫೋಟಿಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಕ್ಯಾಮರಾಮನ್ ಮತ್ತೊಬ್ರು ಸೇರಿ ಮತ್ತೊಬ್ರು ಏನು ಆ ಒಂದು ಜಾಗ ಇದೆ, ರಾಯರ ಬೃಂದಾವನ ಫಾರಂ ಅಂತ ಹೇಳಿ, ಆ ಫಾರಂನ ಮಾಲೀಕರಾದಂತ ಏನು ಜೈನ್ ಅನ್ನೋರು, ಜಿತೇಂದ್ರ ಜೈನ್ ಅನ್ನೋರ್ಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಮತ್ತೊಂದು ವಿಚಾರ ಅಂತಂದ್ರೆ ಏನು ಪ್ರಥಮ ಅವ್ರಿಗೆ ವಿಚಾರವಾಗಿ ಪೊಲೀಸ್ ಕಸ್ಟಡಿಗೆ ನೀಡಿದಂತ 3 ದಿನಗಳು ಇವತ್ತಿಗೆ ಅಂತ್ಯ ಆಗೋದ್ರಿಂದಾಗಿ ಇವತ್ತು ಸಂಜೆ 5 ಗಂಟೆ ಒಳಗೆ ಜಡ್ಜ್ ನ ಮುಂದೆ ಪ್ರತಾಪ್ ಅವ್ರನ್ನ ಏನೋ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇರೋದು. ಮತ್ತೆ 3 ದಿನಗಳ ಕಾಲ ಕೂಡ ಕೇಳ್ತಾರೆ ಅನ್ನೋದು. ಯಾಕಂತಂದ್ರೆ ಏನು ಜಿತೇಂದ್ರ ಜೈನ್ ತಪ್ಪಿಸ್ಕೊಂಡು ಆಡ್ತಾ ಇದ್ದಾರೆ, ಇವ್ರನ್ನ ಬಂಧನಗೊಳಿಸಿ ಅವರಿಂದ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿರುವಂತದ್ದು. ಮತ್ತೆ ಅವರು ಯಾವ ರೀತಿಯಾಗಿ ಜಿತೇಂದ್ರ ಜೈನ್ ಅವರು ಏನು ಪ್ರತಾಪ್ ಅವ್ರಿಗೆ ಪರಿಚಯ ಆದ್ರು, ಮತ್ತೆ ಪ್ರತಾಪ್ ಅವ್ರದ್ದು ಈ ಒಂದು ಇನ್ವೆಸ್ಟ್ಮೆಂಟ್ ಇದೆಯಾ ಅನ್ನೋ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕೋ ಹಿನ್ನೆಲೆಯಲ್ಲಿ ಮತ್ತೆ 3 ದಿನಗಳು ಪ್ರತಾಪ್ ಅವ್ರಿಗೆ ಏನು ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಇದಾದ ಬಳಿಕ ಬಹುತೇಕ ಇಲ್ಲಿ ನಡೀತಿರುವಂತದ್ದನ್ನ ನೋಡಿದ್ರೆ. ಓಕೆ ಹೇಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.